ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ತುಂಬಾ ಜನ ಒನ್ ಸೈಡೆಡ್ ಲವ್ ಬಗ್ಗೆ ತುಂಬಾ ಕಮೆಂಟ್ ಹಾಕಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಒನ್ ಸೈಡೆಡ್ ಲವ್ ರಿಲೇಶನ್ಶಿಪ್ ಆರ್ ಕನೆಕ್ಷನ್ ಅಲ್ಲಿರೋರಿಗೆ ಕ್ಲಾರಿಟಿ ಕೊಡೋಣ. ಆಲ್ ರೈಟ್. ಸೊ ಗೈಸ್, ಹೋಗೋದಕ್ಕೂ ಮುಂಚೆ 25th ಇಂದ ಫಸ್ಟ್ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಇನ್ಫ್ಯಾಕ್ಟ್. ಸೊ ಇನ್ನು ಸ್ಲಾಟ್ ಬುಕ್ ಮಾಡಬೇಕು ಅಂತ ಇರೋರು ಇನ್ನೂ ಟೈಮ್ ಇದೆ, ನೀವು ಬುಕ್ ಮಾಡ್ಬೋದು. ಓಕೆ, ಸೊ ಎಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸ್ ಸಿ ಒನ್ ಸೈಡೆಡ್ ಲವ್ ಅಲ್ಲಿರೋರಿಗೆ ಏನ್ ಮೆಸೇಜ್ ಇದೆ ಅಂಡ್ ಈ ರಿಲೇಶನ್ಶಿಪ್ ಇಂದ ಏನ್ ಮೆಸೇಜ್ ಇದೆ. ದೇರ್ ಇಸ್ 5 ಆಫ್ ಪೆಂಟಕಲ್ಸ್. ಸೊ 5 ಆಫ್ ಪೆಂಟಕಲ್ಸ್ ಯಾವ ತರ ಕಾರ್ಡ್ ಅಂದ್ರೆ ಬೆಟ್ ಡ್ಯಾಮೇಜ್ಡ್ ಕಾರ್ಡ್ ಅಂತ ಹೇಳ್ಬೋದು. ಎಸ್ಪೆಷಲಿ ರಿಲೇಶನ್ಶಿಪ್ ಸ್ಪ್ರೆಡ್ ಅಲ್ಲಿ ಬಂದಿರೋದ್ರಿಂದ ದೇರ್ ಇಸ್ ಸಮ್ವನ್, ಯಾರೋ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ. ಎವ್ರಿ ಟೈಮ್ ನೀವು ಅವ್ರನ್ನ ಅಪ್ರೋಚ್ ಮಾಡಿದಾಗೆಲ್ಲ, ಎವ್ರಿ ಟೈಮ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗೆಲ್ಲ, ಎವ್ರಿ ಟೈಮ್ ನೀವು ಅವ್ರನ್ನ ಕನೆಕ್ಟ್ ಮಾಡಿದಾಗೆಲ್ಲ ದೇರ್ ಈಸ್ ಸಮಥಿಂಗ್ ಲ್ಯಾಕಿಂಗ್. ಅಂದ್ರೆ ನಿಮ್ಮಲ್ಲಿ ಏನೋ ಕಡಿಮೆ ಇದೆ ಅಂತ ಫೀಲ್ ಮಾಡಿಸ್ತಾ ಇದ್ದಾರೆ ಇವರು. ಇನ್ಫ್ಯಾಕ್ಟ್ ನಿಮ್ನ ಬೆಟರ್ ಫೀಲ್ ಮಾಡಿಸ್ಬೇಕು, ಬಟ್ ಎವ್ರಿ ಟೈಮ್ ದೇರ್ ಇಸ್ ಸಮಥಿಂಗ್, ಏನೋ ಮಿಸ್ಸಿಂಗ್ ಇದೆ. ಅದಕ್ಕೆ ನಿಮ್ನ ಅವ್ರು ಕಂಪ್ಲೀಟ್ ಆಗಿ ಒಪ್ಕೊಂತ ಇಲ್ಲ, ಅದಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಅಟೆನ್ಷನ್ ಕೊಡ್ತಾ ಇಲ್ಲ ಇವರು. ಈ ತರ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಮೈಂಡ್ ಅಲ್ಲಿ ಹೋಗ್ತಾ ಇದೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಯಾವ ಒಂದು ರಿಲೇಶನ್ಶಿಪ್ ಅಥವಾ ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ಇವರು ಎವ್ರಿ ಟೈಮ್ ನಿಮಗೆ ಒಂಥರ ನೆಗೆಟಿವ್ ವೈಬ್ಸ್ ಕೊಡ್ತಾ ಇದ್ದಾರೆ ಇಂಟೆನ್ಷನಲಿ. ಬಿಕಾಸ್ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಆಲ್ರೆಡಿ ಅವರು ಒಂದು ಟ್ರಾಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಆಲ್ರೆಡಿ ಅವರೊಂದು ಟ್ರಾಮಾದಲ್ಲಿ ಹೋಗ್ತಾ ಇದ್ದಾರೆ, ಆಲ್ರೆಡಿ ಅವರೊಂದು ಬ್ರೇಕಪ್ ಸಿಚುವೇಶನ್, ಈ ತರ ಸಿಚುವೇಶನ್ ಅಲ್ಲಿ ಇರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ದ ಥಿಂಗ್ ಈಸ್, ನಾನು ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದ್ ಪರ್ಸನ್ ನಿಮ್ ಮೇಲೆ ಎಗರಾಡ್ತಾ ಇದ್ದಾರೆ, ನಿಮ್ ಮೇಲೆ ರೈಸ್ ಆಗ್ತಾ ಇದ್ದಾರೆ, ಅವಾಗ ನಿಮಗೆ ಬೈತಾ ಇದ್ದಾರೆ, ಅವಾಗ ನಿಮಗೆ ಟ್ರಾಮಾ ಕೊಡ್ತಾ ಇದ್ದಾರೆ, ಅಂದ್ರೆ ಕಷ್ಟ ಕೊಡ್ತಾ ಇದ್ದಾರೆ, ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಅವ್ರ ಲೈಫಲ್ಲಿ ಏನೋ ಒಂದು ನೆಗೆಟಿವಿಟಿ ಆಗ್ತಾ ಇದೆ. ಅದೇ ಆ ಒಂದು ಕಾರಣಕ್ಕೆ, ಆ ಒಂದು ರೀಸನ್ ಇಂದ ಅವರು ನಿಮಗೆ ಆ ಒಂದು ನೆಗೆಟಿವಿಟಿನ ತೋರಿಸ್ತಾ ಇದ್ದಾರೆ. ಇವಾಗ ಒಬ್ರು ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಕಿರ್ಚಾಡೋದು, ಒಬ್ರು ಮೇಲೆ ಬೈದಾಡೋದು, ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಯಾವಾಗ ಅವ್ರ ಲೈಫಲ್ಲಿ ಏನೋ ಒಂದು ರಾಂಗ್ ಥಿಂಗ್ಸ್ ಆಗ್ತಿರ್ಬೇಕಾರೆ, ಯಾವಾಗ ಅವ್ರ ಲೈಫಲ್ಲಿ ಏನಾದ್ರೂ ಒಂದು ನೆಗೆಟಿವಿಟಿ ಅವ್ರಿಗೆ ಯಾರು ಇನ್ನೊಬ್ರು ಬಂದು ತೋರಿಸಿದಾಗ ಅದನ್ನೇ ಅವ್ರು ರಿಫ್ಲೆಕ್ಟ್ ಮಾಡ್ತಾರೆ ಅಷ್ಟೇ. ಸೊ ದ ಸೇಮ್ ಥಿಂಗ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಇವ್ರು ಇವಾಗ ಒಂಥರ ಲೈಕ್ ಒಂದು ಡಿಫಿಕಲ್ಟ್ ಫೇಸ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈವನ್ ದೋ ನೀವು ಅವರಿಗೆ ಟ್ರೂ ಲವ್ ಎಕ್ಸ್ಪ್ರೆಸ್ ಮಾಡಿದ್ರು, ಈವನ್ ದೋ ನೀವು ಅವ್ರನ್ನ ರಾಣಿ ಅಥವಾ ರಾಜನ್ ತರ ನೋಡ್ಕೊಂಡ್ರು, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವರಿಗೆ ಅವ್ರ ಮೇಲೆ ಜಾಸ್ತಿ ಕನ್ಸರ್ನ್ ಆಗ್ತಾ ಇರುತ್ತೆ. ಅವರಲ್ಲಿರೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್, ಅವರ ಲೈಫಲ್ಲಿರೋ ಒಂದಷ್ಟು ಚಾಲೆಂಜಿಂಗ್ ಸಿಚುವೇಶನ್ ಏನಿದೆ ಅದ್ರ ಮೇಲೆ ಫೋಕಸ್ ಆಗ್ತಾ ಇರುತ್ತೆ. ಸೊ ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಆಲ್ರೆಡಿ ಅವರೊಂದು ಟ್ರಾಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಆಲ್ರೆಡಿ ರೀಸೆಂಟ್ ಆಗಿ ಅವ್ರದ್ದು ಬ್ರೇಕಪ್ ಆಗಿರೋದು, ರೀಸೆಂಟ್ ಆಗಿ ಅವ್ರ ಲೈಫಲ್ಲಿ ಏನೋ ಒಂದು ನೆಗೆಟಿವಿಟಿ ಆಗಿರೋದು, ರೀಸೆಂಟ್ ಆಗಿ ಅವ್ರ ಲೈಫಲ್ಲಿ ಸಮ್ ಫೇಲ್ಯೂರ್ಸ್, ಬಿಕಾಸ್ 5 ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಫೇಲ್ಯೂರ್ ಕಾರ್ಡ್ ಕೂಡ ಇದು. ಆ ತರ ಒಂದು ಸಿಚುವೇಶನ್ ಫೇಸ್ ಮಾಡಿರೋದು, ಯಾರೋ ಒಬ್ರು ಅವ್ರನ್ನ ರಿಜೆಕ್ಟ್ ಮಾಡಿರೋದು. ಸೊ ಈ ತರ ಒಂದು ಸಿನಾರಿಯೋ ನನ್ನ ಮೈಂಡಿಗೆ ಬರ್ತಾ ಇದೆ. ಸೊ ಅದೇ ಒಂದು ನೆಗೆಟಿವಿಟಿನ ನಿಮ್ ಕಡೆ ತೋರಿಸ್ತಾ ಇದ್ದಾರೆ. ಸೊ ಮೇ ಬಿ ತುಂಬಾ ಜನ ಇಲ್ಲಿ ನಾನು ಏನ್ ನೋಡ್ತಾ ಇದೀನಿ, ತುಂಬಾ ಜನ ಅಪ್ರೋಚ್ ಮಾಡಿದೀರಾ ಕೂಡ, ತುಂಬಾ ಜನ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದೀರಾ ಕೂಡ, ಬಟ್ ಆ ಕಡೆ ಸೈಡ್ ಇಂದ ನಿಮಗೆ ಯಾವ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇಲ್ಲ, ಯಾವ ಒಂದು ಹೋಪ್ಫುಲ್ ಎನರ್ಜಿ ಏನೂ ಬರ್ತಾ ಇಲ್ಲ. ಬಿಕಾಸ್ ಅವ್ರು ಇವಾಗ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ ಬೇರೆಯವರಿಂದ ಆ ಕೇರಿಂಗ್, ಆ ಕನ್ಸರ್ನ್, ಆ ಲವ್ ಎಲ್ಲ ತಗೊಳಕ್ ರೆಡಿ ಇದ್ದಾರೆ, ಬಟ್ ಔಟ್ ಸೈಡ್ ಇಂದ ಕೊಡೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಔಟ್ ಸೈಡ್ ಅಲ್ಲಿ ಇವಾಗ ಆ ಒಂದು ಲವ್ ಎಮೋಷನ್ಸ್ಗೆಲ್ಲ ಜಾಗನೇ ಇಲ್ಲ, ಕೊಡೋದಕ್ಕೆ ಏನು ಇಲ್ಲ ಅಂತಾನೆ ಹೇಳ್ಬೋದು. ಸೊ ದ ಥಿಂಗ್ ಇಸ್, ಅವ್ರಿಗೆ ಒಂಥರ ಫೀಲ್ ಆಗ್ತಾ ಇದೆ ಲೈಕ್ ಫಸ್ಟ್ ನಾನು ರಿಕವರ್ ಆಗ್ತೀನಿ ಫ್ರಮ್ ಮೈ ಪಾಸ್ಟ್,
ನಾನು ಫಸ್ಟ್ ಓವರ್ಕಮ್ ಆಗ್ತೀನಿ, ಆಮೇಲೆ ನಾನು ರಿಲೇಶನ್ಶಿಪ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ಈ ಥರ ಒಂದು ಸಿಚುವೇಶನಿಗೆ ಹೋಗ್ತೀನಿ, ಈ ಥರ ಒಂದು ಥಾಟಲ್ಲಿ ಇದ್ದಾರೆ. ಸೊ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಈ ಥರ ಫೀಲಲ್ಲಿ ನೀವಿದ್ದೀರಾ ಅಂದರೆ ಗ್ರೂಪ್ ಅಲ್ಲ, ಜನರಲ್ ರೀಡಿಂಗ್ ಇದೆ ಅಗೇನ್. ಸೊ ಇಂಡಿಕೇಶನ್ ಬಂದ್ಬಿಟ್ಟು ಅವರು ಇಂಟೆನ್ಷನಲಿ ಅನ್ನೋದಕ್ಕಿಂತ ಅವ್ರ ಲೈಫಲ್ಲಿ ಏನೋ ಟ್ರಾಮಾ ಆಗ್ತಾ ಇದೆ, ಅವ್ರ ಲೈಫಲ್ಲಿ ಯಾರೋ ಅವರಿಗೆ ನೆಗೆಟಿವ್ ಎನರ್ಜಿ ಆ ಥರ ಆಗ್ತಾ ಇದ್ದಾರೆ, ಅವ್ರಿಗೆ ಅದನ್ನ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಸೊ ಅಟೆನ್ಷನ್ ನಿಮಗೆ ಕೊಡಬಾರ್ದು ಅಂತ ಏನಿಲ್ಲ, ಬಟ್ ಆಗ್ತಾ ಇಲ್ಲ ಅವರಿಗೆ ಕಂಪ್ಲೀಟ್ ಆಗಿ ನಿಮಗೆ ಸ್ಟಿಕ್ ಆನ್ ಆಗೋದಕ್ಕೆ ಅಂತಾನೆ ಹೇಳ್ಬೋದು. 2 of Wands, 5 of Pentacles, 2 of Wands. ತುಂಬಾ ಜನ ಬ್ಲಾಕ್ ಆಗಿದ್ದೀರಾ ಇಲ್ಲಿ, ಅಂದ್ರೆ ಮೇ ಬಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಏನು ಮಾತಾಡಿಸ್ತಾನೆ ಇಲ್ಲ ಅವರು. ಮೇ ಬಿ ನಿಮ್ಮ ಮೆಸೇಜಸ್ ಕಾಲ್ಸ್ಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ, ನೀವು ಮಾತಾಡ್ಸೋದಕ್ಕೆ ಹೋದ್ರು ಅವ್ರು ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಆ ಥರ ನೋಡ್ತಾ ಇದ್ದೀನಿ. ಐ ಫೀಲ್ ಇದನ್ನ ಇಂಟೆನ್ಷನಲಿ ಅವ್ರು ಮಾಡ್ತಾ ಇರೋದು. ಸಮ್ ಪೀಪಲ್ಗೆ ಇಂಟೆನ್ಷನಲಿ, ಸಮ್ ಪೀಪಲ್ಗೆ ಅನ್ಇಂಟೆನ್ಷನಲಿ, ಆ ಥರನೂ ನೋಡ್ತಾ ಇದ್ದೀನಿ. ಸೊ ದ ಥಿಂಗ್ ಈಸ್, ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಿಮ್ಮನ್ನ ಕಂಪ್ಲೀಟ್ ಆಗಿ ಅಲೋ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ನಿಮ್ಮನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಯಾವುದೇ ರೀತಿ ಪ್ಲಾನ್ಸ್ ಇರಲಿಲ್ಲ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಮೇ ಬಿ ಅವ್ರು ನಿಮ್ಮನ್ನ ಆಸ್ ಅ ಫ್ರೆಂಡ್ ಆಕ್ಸೆಪ್ಟ್ ಮಾಡಿದ್ರು, ಆಸ್ ಅ ಲೈಕ್ ಗುಡ್ ಪರ್ಸನ್ ತರ ಆಕ್ಸೆಪ್ಟ್ ಮಾಡಿದ್ರು. ಬಟ್ ಯಾವಾಗ ಅವರಿಗೆ ರಿಯಲೈಸ್ ಆಗುತ್ತೆ ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ ಅಂತ, ಅದು ಅವರಿಗೆ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದನ್ನ ನೋಡ್ತಾ ಇದ್ದೀನಿ ನಾನಿಲ್ಲಿ. ಸೊ ಬ್ಲಾಕ್ಡ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಕಾಲು ಮೆಸೇಜ್ ಏನು ಬೇಡ ಅಂತ ನಿಮ್ಮನ್ನ ಬಿಟ್ಬಿಟ್ಟಿರೋದು ನೋಡ್ತಾ ಇದ್ದೀನಿ. ಈ ಕಡೆಯಿಂದ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಆ ಕಡೆ ಸೈಡಿಂದ ಏನೂ ಬರ್ತಾ ಇಲ್ಲ. ಇದು ನಿಮಗೆ ಇನ್ನೂ ಡಿಸಪಾಯಿಂಟ್ ಮಾಡ್ತಾ ಇದೆ, ಇದು ನಿಮಗೆ ಇನ್ನೂ ಕನ್ಫ್ಯೂಷನ್ ಸ್ಟೇಟಿಗೆ ತಗೋಬರ್ತಾ ಇದೆ, ಇದು ನಿಮಗೆ ಇನ್ನೂ ಒಂಥರ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ ನಿಮ್ಮ ಮೈಂಡಲ್ಲಿ ಅಂತಾನೆ ಹೇಳ್ಬೋದು. ಸೊ ಓಕೆ, ಲೆಟ್ ಸಿ ಡೈರೆಕ್ಟ್ ಆಗಿ ಇವರಿಗೆ ನಿಮ್ಮ ಮೇಲೆ ಯಾವ ಭಾವನೆಗಳಿದೆ, ಫೀಲಿಂಗ್ಸ್ ಇದೆಯಾ, ಎಮೋಷನ್ಸ್ ಇದೆಯಾ ನಿಮ್ಮ ಮೇಲೆ, ಅಥವಾ ಫ್ಯೂಚರಲ್ಲಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರಾ, ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರಾ. ಸೊ ಲೆಟ್ ಸಿ ಏನು ಬರುತ್ತೆ ಅಂತ. ವಾಟ್ಸ್ ಹ್ಯಾಪನಿಂಗ್, 8 of Swords. ಸೊ ಈ ಪರ್ಸನ್ಗೆ ಕಾನ್ಫಿಡೆನ್ಸ್ ಇಲ್ಲ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ತುಂಬಾ ಭಯ ಇದೆ. ಅವ್ರೇನ್ ಅನ್ಕೊಂತಾರೋ, ಇವ್ರೇನ್ ಅನ್ಕೊಂತಾರೋ, ಆ ಥರದ್ ಭಯ ಇದೆ. ನಾನು ಮಾತಾಡ್ಸ್ಬಿಟ್ರೆ, ನಾನು ಮೆಸೇಜ್ ಮಾಡಿಬಿಟ್ರೆ, ಅದನ್ನ ನೋಡ್ಬಿಟ್ರೆ ಯಾರಾದರೂ, ಸೊ ಇಟ್ಸ್ ಮೋರ್ ಲೈಕ್ ಯಾರ್ದೋ ಭಯ ಇದೆ ಈ ಪರ್ಸನ್ದು. ಅವರ ಫ್ಯಾಮಿಲಿದು ಭಯ ಇರ್ಬೋದು, ಬೇರೆಯವ್ರ ಸೊಸೈಟಿ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಇದೆ. ನಾನೇನಾದ್ರು ಇವ್ನ ಮಾತಾಡಿಸ್ಬಿಟ್ರೆ ಈ ಒಂದು ಕನೆಕ್ಷನ್ ನನಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆದ್ರೆ, ಈ ಥರದ್ ಭಯ ಇದೆ. ಕಾನ್ಫಿಡೆನ್ಸ್ ಇಲ್ಲ, ಏನಂತ ಅಂದ್ರೆ ಅವರಿಗೆ ಆ ಫೀಲಿಂಗ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೇನೆ ರೆಡಿ ಇಲ್ಲ. ಬಿಕಾಸ್ ಮೆಂಟಲಿ ಅವರು ಡಿಸೈಡ್ ಆಗೋಗ್ಬಿಟ್ಟಿದ್ದಾರೆ, ಈ ಪರ್ಸನ್ ನನಗೆ ರೈಟ್ ಪರ್ಸನ್ ಅಲ್ಲ, ಈ ಕನೆಕ್ಷನ್ ನನಗೆ ರೈಟ್ ಕನೆಕ್ಷನ್ ಅಲ್ಲ ಅಂತ ಮೆಂಟಲಿ ಅವರು ಡಿಸೈಡ್ ಆಗೋಗ್ಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಭಯ, ಆ ಭಯದಿಂದ ಯಾರನ್ನ ಅನ್ಕೋಬಿಡ್ತಾರೋ ಅನ್ನೋ ಭಯದಿಂದ, ಈ ರಿಲೇಶನ್ಶಿಪ್ ಇಂದ ನನ್ನ ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಒಂದು ಭಯದಿಂದ. ದ ಥಿಂಗ್ ಈಸ್, ಇವ್ರಿಗೆ ಕಮಿಟ್ಮೆಂಟ್ ಫೋಬಿಯಾ ಅನ್ನೋದಕ್ಕಿಂತ ಕಮಿಟ್ಮೆಂಟಿಗೆ ಬರೋದಕ್ಕೇನೆ ಒಂಥರ ಭಯ ಇದೆ ಅಂತ ಹೇಳ್ಬೋದು. ಈ ಥರ ಒಂದು ಸಿಚುವೇಶನ್ ಯಾವಾಗ ಆಗುತ್ತೆ ಅಂದರೆ, ಸ್ವಲ್ಪ ಜನ ಇರ್ತಾರೆ, ಏನೇ ಮಾಡೋದಿದ್ರು ಇನ್ನೊಬ್ರು ಒಪಿನಿಯನ್ ಕೇಳೋದು, ಫ್ರೆಂಡ್ಸ್ ಒಪಿನಿಯನ್ ಕೇಳೋದು, ಫ್ಯಾಮಿಲಿ ಒಪಿನಿಯನ್ ಕೇಳೋದು. ಇವಾಗ ನಾಡಿದ್ದು ಟ್ರಿಪ್ ಹೋಗಬೇಕು ಅಂದ್ರೂ ಒಂದಷ್ಟು ಜನರದು ಒಪಿನಿಯನ್ಸ್ ಕೇಳಿ ಅವರೆಲ್ಲರೂ ಎಸ್ ಅಂದಮೇಲೆ ಇವರು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದು. ಸಮ್ಟೈಮ್ಸ್ ಈ ಥರ ಒಂಥರ ಕಂಫರ್ಟ್ ಝೋನಲ್ಲಿ ಬೆಳೆದಿರೋರು ಇರ್ತಾರೆ, ಒಂಥರ ರಿಸ್ಕೇ ತಗೊಳ್ಳೋದು ಬೇಡ ಲೈಫಲ್ಲಿ. ಲೈಕ್ ಅವ್ರನ್ನ ಸ್ಪೂನ್ ಫೀಡ್ ಮಾಡಿಬಿಟ್ಟಿರ್ತಾರೆ. ಸ್ಪೂನ್ ಫೀಡ್ ಅಂದರೆ ಚಿಕ್ಕ ಮಕ್ಕಳಿಂದನೂ ಅವರ ಎಲ್ಲ ಭಯ, ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಅವ್ರ ಅಪ್ಪ ಅಮ್ಮಂದು ಒಪಿನಿಯನ್ ತಗೊಳ್ಳೋದು. ಸೊ ಇದು ಯಾವ ಥರ ಪರ್ಸನ್ ಅಂದರೆ, ಇವ್ರದೇ ಓನ್ ಡಿಸಿಷನ್ ಮಾಡೋದಕ್ಕಾಗಲ್ಲ, ಯಾರ್ದಾರು ಒಬ್ರದ್ದು ಒಪಿನಿಯನ್ ತಗೋಬೇಕು. ಮೇ ಬಿ ಯಾರೋ ಒಬ್ರು ಇವರಿಗೆ ನೆಗೆಟಿವ್ ಮೈಂಡ್ ತಲೆಗೆ ಹಾಕ್ತಾ ಇರೋದು, ಗಾಸಿಪ್ ಹಾಕ್ತಾ ಇರೋದು, ಈ ಥರ ಪಾಸಿಬಿಲಿಟೀಸ್ ಇದೆ.
ಯಾರೋ ಇವರಿಗೆ ಹೆದರಿಸ್ತಾ ಇರೋದು, ನೋಡು ಇದು ಬೇಡ, ಈ ಕನೆಕ್ಷನ್ ಬೇಡ, ಈ ಪರ್ಸನ್ನ ಜಾಸ್ತಿ ಎಂಕರೇಜ್ ಮಾಡಬೇಡ, ಈ ರಿಲೇಶನ್ಶಿಪ್ ನಿನಗೆ ಸರಿ ಹೋಗಲ್ಲ. ಸೊ ಈ ತರ ಒಂದು ನೆಗೆಟಿವ್ ವೈಬ್ಸ್, ನೆಗೆಟಿವಿಟಿನ ಇವ್ರ ತಲೆಗೆ ಹಾಕ್ತಾ ಇರೋದು ನೋಡ್ತಾ ಇದೀನಿ. ಒಬ್ರು ವೆರಿ ತುಂಬಾ ಹೆದರ್ಕೊಂತಾ ಇದ್ದಾರೆ. ದ ಥಿಂಗ್ ಇಸ್, ಅವ್ರಿಗೆ ಫೀಲ್ ಆಗ್ತಾ ಇದೆ, ಇಂಟರ್ನಲಿ ಫೀಲ್ ಆಗ್ತಾ ಇದೆ, ಬಟ್ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಏನೋ ಅವರೇ ಟ್ರಸ್ಟ್ ಮಾಡ್ಕೊಂತ ಇಲ್ಲ. ಓಕೆ, ನನಗೆ ಮೇ ಬಿ ಅದು ಫೀಲ್ ಆಗ್ತಾ ಇರ್ಬೋದು, ಬಟ್ ದಿಸ್ ಇಸ್ ನಾಟ್ ಲವ್. ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಒಂದ್ಸರ್ತಿ. ಬೇಡ, ಸುಮ್ಮನೆ ಯಾಕೆ ರಿಸ್ಕು, ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಈ ಪರ್ಸನ್. ಅದೇ ಟೈಮಿಗೆ ಬೇರೆಯವರೆಲ್ಲ ಇವ್ರ ತಲೆಗೆ ಹಾಕ್ತಾ ಇರೋದು, ಬೇಡ ಈ ಪರ್ಸನ್ ಜೊತೆ ಮಾತಾಡಿಸ್ಬೇಡ, ಈ ಪರ್ಸನ್ ಮೆಸೇಜ್ ಮಾಡಬೇಡ, ಈ ತರ ಎಲ್ಲ ತಲೆಗೆ ಹಾಕ್ತಾ ಇರೋದು. ಈ ತರ ಒಂದು ಸಿನಾರಿಯೋ ಕ್ರಿಯೇಟ್ ಆಗಿರೋದನ್ನ ನೋಡ್ತಾ ಇದೀನಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಒಂದ್ ಸ್ಟೆಪ್ ಮುಂದೆ ಇಡ್ತಾ ಇಲ್ಲ. ದಟ್ ಈಸ್ ಅ ಸಿಚುವೇಶನ್. ಸೊ ಈ ತರ ಒಂದೊಂದ್ಸತಿ ಏನಾಗುತ್ತೆ, ಸಮ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇಂದನೂ ಈ ತರ ಥಿಂಕ್ ಮಾಡ್ತಾರೆ, ತುಂಬಾ ಭಯ ಪಡ್ತಾರೆ ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ. ಬಟ್ ಫಸ್ಟ್ ಆಫ್ ಆಲ್ ನಿಮ್ನ ಏನು ಬ್ಲಾಕ್ ಔಟ್ ಮಾಡಿರೋದು ನೋಡ್ತಾ ಇದೀನಿ. ನಿಮ್ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಅಗೈನ್ ಫಿನಾನ್ಷಿಯಲ್ ಸಿಚುವೇಶನ್ ಆದ್ರೂ ಆಗಿರ್ಬೋದು, ಅವ್ರಿಗೆ ಇನ್ನೂ ಒಂದು ಬೆಟರ್ ಸಿಚುವೇಶನ್ ಅಲ್ಲಿ ಅವ್ರನ್ನವ್ರು ನೋಡ್ಕೊಂತಾ ಇದ್ದಾರೆ. ಅಂಡ್ ಮೇ ಬಿ ಅವ್ರಿಗೆ ಒಂಥರ ಫೀಲ್ ಇದೆ, ನಿಮ್ ಜೊತೆ ಕಾಂಟ್ಯಾಕ್ಟ್ ಆದ್ರೆ, ಕನೆಕ್ಟ್ ಆದ್ರೆ ಮೆಂಟಲಿ ಅದ್ ಆ ಒಂದು ರಿಲೇಶನ್ಶಿಪ್ ಕಂಫರ್ಟ್ ಕೊಡುತ್ತೋ ಇಲ್ವೋ, ಆ ಥರ ಒಂದು ಕ್ವೆಶನ್ ಅವ್ರಿಗೋರೆ ಮಾಡ್ಕೊಂತ ಇರ್ತಾರೆ. ಅಂಡ್ ದೇರ್ ಈಸ್ 8 ಆಫ್ ಸ್ವರ್ಡ್ಸ್. ತುಂಬಾ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಅದನ್ನ ಹೇಳ್ಬೋದು. ಈ ಪರ್ಸನ್ ನನ್ನ ಚೆನ್ನಾಗಿ ನೋಡ್ಕೊಂತಾರೆ, ಈ ಪರ್ಸನ್ ನನ್ಗೆ ಎಮೋಷನಲಿ ಹರ್ಟ್ ಮಾಡೋದೇ ಇಲ್ಲ. ಸೊ ಈ ತರ ಕಂಪ್ಲೀಟ್ಲಿ ಆ ಒಂದು ಕಾನ್ಫಿಡೆನ್ಸ್, ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾಗಿರೋ ಒಂದು ಕಾನ್ಫಿಡೆನ್ಸ್ ಇಲ್ಲ. ಮೇ ಬಿ ಅಂಡ್ ಒನ್ ಮೋರ್ ಥಿಂಗ್ ಇಸ್, ರಿಸ್ಕ್ನು ತಗೊಂತಾ ಇಲ್ಲ ಅವರು. ಬೇಡ, ಯಾಕೆ ಸುಮ್ಮನೆ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಡ್ ದೇರ್ ಈಸ್ ಎಂಪ್ರೆಸ್, ದೇರ್ ಈಸ್ ಲವ್ ಡೀಪ್ ಇನ್ಸೈಡ್. ಸೊ ಜಸ್ಟ್ ಥಿಂಕ್ ಮಾಡಿ, ಭಯ ಅನ್ನೋ ಒಂದು ದೊಡ್ಡ ಗೋಡೆನ ಕಟ್ಕೋಬಿಟ್ಟಿದ್ದಾರೆ ಒಳಗಡೆ. ಲವ್ ಅನ್ನೋದೊಂದಿದೆ, ಬಟ್ ಆ ಲವ್ ಅನ್ನೋ ಲವ್ಗೆ ಒಂದು ಕಾಂಪೌಂಡ್, ಒಂದು ದೊಡ್ಡ ಗೋಡೆ ಕಟ್ಬಿಟ್ಟಿದ್ದಾರೆ. ಆ ಗೋಡೆನ ಒಡ್ಕೊಂಡ್ ಬಂದ್ರೆ, ಅವರ ಒಂದು ಕಂಡೀಷನ್ಸ್ ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಎಂಪ್ರೆಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಕನೆಕ್ಷನ್ಗೆ ಫ್ಯೂಚರ್ ಇದೆ. ಸ್ಲೋ ಅಂಡ್ ಸ್ಟಡಿಯಾಗಿ ಆಗ್ಬೋದು. ಒಂದಿನ ಈ ಪರ್ಸನ್ ರೆಕಗ್ನೈಸ್ ಮಾಡ್ತಾರೆ, ಒಂದಿನ ಈ ಪರ್ಸನ್ ರಿಯಲೈಸ್ ಮಾಡ್ತಾರೆ ಏನೋ ಸಮಥಿಂಗ್ ಸ್ಪೆಷಲ್ ಇದೆ. ಮೇ ಬಿ ನಿಮ್ಮ ಒಂದು ಆ ಒಂದು ಎಫರ್ಟ್ ನೋಡ್ಬಿಟ್ಟು, ನಿಮ್ಮ ಒಂದು ಬಿಡ್ದನೆ, ನೀವು ಮರೆಯಕ್ಕೆ ಆಗ್ದನೆ ಅವ್ರನ್ನ ಮತ್ತೆ ಮತ್ತೆ ಅಪ್ರೋಚ್ ಮಾಡೋದನ್ನ ನೋಡ್ಬಿಟ್ಟು, ಇದೆಲ್ಲ ನೋಡ್ಬಿಟ್ಟು ಒಂದಿನ ಅವರಿಗೆ ರಿಯಲೈಸೇಷನ್ ಡೆಫಿನೆಟ್ಲಿ ಆಗುತ್ತೆ, ವಿತೌಟ್ ಎನಿ ಡೌಟ್. ಐ ಫೀಲ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ಒಂದಿನ ಆ ಒಂದು ಭಯನ ಒಡ್ಕೊಂಡ್, ಲೈಕ್ ಓಕೆ ನೋಡೋಣ. ಇವಾಗ ಹೆಂಗೆ ಅಂತ ಅಂದ್ರೆ, ಅವರು ಜಸ್ಟ್ ನಿಮ್ನ ಅಪ್ರೋಚ್ ಮಾಡಿದ್ರೆ, ನಿಮಗೆ ಎಸ್ ಅಂದ್ರೆ, ನಿಮ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ, ಅದ್ರಲ್ಲಿ ಆಗೋ ಒಂದು ಚಾಲೆಂಜಸ್ ಬಗ್ಗೆ ಭಯ ಪಡ್ತಾ ಇದ್ದಾರೆ. ನೆಕ್ಸ್ಟ್ ಫೇಸ್ ಮಾಡಬೇಕಾದ ಸಿಚುವೇಶನ್ಸ್ಗಳ ಬಗ್ಗೆ ಭಯ ಪಡ್ತಾ ಇದ್ದಾರೆ. ಬಟ್ ಆ ಸಿಚುವೇಶನ್ಸ್ ಎಲ್ಲದಕ್ಕೂ ಮುಂಚೆ ಲವ್ ಅನ್ನೋದೊಂದಿದೆ, ಪ್ರೀತಿ ಅನ್ನೋದೊಂದಿದೆ. ಅದನ್ನ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಭಯ ಅನ್ನೋದು ಆವರಿಸ್ಕೊಬಿಟ್ಟಿದೆ ಅಂತಾನೆ ಹೇಳ್ಬೋದು. ಬಟ್ ಒನ್ ಆರ್ ದಿ ಅದರ್ ಡೇ ಫೈನಲಿ ಅವ್ರ ತಲೆಲಿರೋ ಒಂದಷ್ಟು ಕ್ವೆಶನ್ಸ್ ನಿಮ್ ಬಗ್ಗೆ, ತಲೆಲಿರೋ ಒಂದಷ್ಟು ಭಯಗಳು, ತಲೆಲಿರೋ ಒಂದಷ್ಟು ಕನ್ಫ್ಯೂಷನ್ಗಳು, ಇದನ್ನೆಲ್ಲ ಒಡೆದು ಹೊರಗೆ ಬರೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಬಿಕಾಸ್ ಎಂಪ್ರೆಸ್ ಅಂದ್ರೆ ದಿಸ್ ಇಸ್ ಕಾರ್ಡ್ ಆಫ್ ಲವ್ ಅಂತಾನೆ ಹೇಳ್ಬೋದು. ಎಂಪ್ರೆಸ್ ಅಂದ್ರೆ ಗ್ರೋತ್ ಬಗ್ಗೆ ಹೇಳುತ್ತೆ. ಎಂಪ್ರೆಸ್ ಅಂದ್ರೆ ವೀನಸ್ ಎನರ್ಜಿ. ಸೊ ವೀನಸ್ ಅಂದ್ರೆ ಶುಕ್ರ ಗ್ರಹ ಮೇನ್ಲಿ ಲವ್ ಬಗ್ಗೆ ಹೇಳುತ್ತೆ, ಕಮಿಟ್ಮೆಂಟ್ ಬಗ್ಗೆ ಹೇಳುತ್ತೆ, ಪಾರ್ಟ್ನರ್ಶಿಪ್ ಬಗ್ಗೆ ಹೇಳುತ್ತೆ, ರೊಮ್ಯಾನ್ಸ್ ಬಗ್ಗೆ ಹೇಳುತ್ತೆ. ಐ ಫೀಲ್ ಸ್ಲೋ ಅಂಡ್ ಸ್ಟಡಿ ಆಗಿ ಈ ಪರ್ಸನ್ ನಿಮ್ಮ ಒಂದು ಲವ್ ಆಗಿರ್ಬೋದು, ಅವ್ರಿಗೆ ನಿಮ್ಮ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಅವ್ರಿಗೆ ನಿಮ್ಮ ಒಂದು ಎಮೋಷನ್ಸ್ ಆಗಿರ್ಬೋದು, ಇದೆಲ್ಲದನ್ನು ರಿಯಲೈಸ್ ಮಾಡ್ಕೊಂತಾರೆ. ಬಟ್ ಡೆಫಿನೆಟ್ಲಿ ಟೈಮ್ ತಗೊಳುತ್ತೆ. ಬಟ್ ಸ್ಲೋ ಅಂಡ್ ಸ್ಟಡಿ ಆಗಿ ಒಂದೊಂದಾಗಿ ಅವರಲ್ಲಿರೋ ಒಂದಷ್ಟು ಭಯಗಳನ್ನ ಒಡ್ಕೊಂಡು ಅವರು ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಐ ಫೀಲ್ ಇವಾಗ ನೀವು ಬ್ಲಾಕ್ಡ್ ಆಗಿರ್ಬೋದು, ಇವಾಗ ನಿಮ್ನ ಇವರು ನೆಗ್ಲೆಕ್ಟ್ ಮಾಡ್ತಿರ್ಬೋದು, ಇವಾಗ ನಿಮ್ನ ಇವರು ರಿಜೆಕ್ಟ್ ಮಾಡ್ತಾ ಇರ್ಬೋದು. ಬಟ್ ಒಂದಿನ ಇವರು ರಿಯಲೈಸ್ ಮಾಡ್ಕೊಂತಾರೆ. ಒಂದಿನ ಅವ್ರ ಎಲ್ಲಾ ಭಯಗಳು, ಎಲ್ಲಾ ಕ್ವೆಶನ್ಸ್ಗಳನ್ನ ಒಡೆದು ಏನೋ
ಲವ್ ಅನ್ನೋದೊಂದು ಇದೆ ಅನ್ನೋದನ್ನ ರೆಕಗ್ನೈಸ್ ಮಾಡ್ತಾರೆ. ಅವ್ರಿಗೆ ಆಕ್ಚುಲಿ ನಿಮ್ಮ ಮೇಲೆ ಲವ್ ಆಗಿತ್ತು ಅನ್ನೋದನ್ನ ಕೂಡ ರಿಯಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ರಿಯಲಿ ಅಮೇಝಿಂಗ್. ಸೊ ಇಟ್ಸ್ ಲೈಕ್ ಲವ್ ವಿನ್ ಆಗುತ್ತಾ, ಕನ್ಫ್ಯೂಷನ್ ವಿನ್ ಆಗುತ್ತಾ, ಭಯ ವಿನ್ ಆಗುತ್ತಾ? ಡೆಫಿನೆಟ್ಲಿ ಎಸ್, ಲವ್ ಒಂದಿನ ವಿನ್ ಆಗೇ ಆಗುತ್ತೆ. ಓ, ಬಿಕಾಸ್ ನಾನು ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ, ನೀವು ಆಲ್ಮೋಸ್ಟ್ ಈ ಪರ್ಸನ್ಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ವಿತ್ 2 of Wands, ವಿತ್ 5 of Pentacles ಎಸ್ಪೆಷಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನೀವು ಈ ಪರ್ಸನ್ಗೋಸ್ಕರ. ಬಟ್ ಇದೆಲ್ಲ ವೇಸ್ಟಾ? ನೋ, ಈ ಪರ್ಸನ್ ರಿಯಲೈಸ್ ಮಾಡ್ಕೊತಾರೆ, ಈ ಪರ್ಸನ್ಗೆ ಅರ್ಥ ಆಗುತ್ತೆ. ಸೋ ಸಾರಿ, ನನ್ನ ಹೇರ್ ಫುಲ್ ಡ್ಯಾಮೇಜ್ ಆಗಿದೆ. ಓಕೆ, 2 of Pentacles. ಸೊ ಡೆಫಿನೆಟ್ಲಿ ಇವರಿಗೆ ಪ್ರಯಾರಿಟೀಸ್ ಇವಾಗ ವೇ ಮಾಡ್ತಾ ಇದ್ದಾರೆ. ನೀವು ಇಂಪಾರ್ಟೆಂಟಾ, ಅದರ್ ಥಿಂಗ್ಸ್ ಇಂಪಾರ್ಟೆಂಟಾ ಲೈಫಲ್ಲಿ? ಮೇ ಬಿ ಇವ್ರು ಒಂಥರ ಝೋನ್ ಒಳಗೆ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ. ದ ಥಿಂಗ್ ಈಸ್, ಮೇ ಬಿ ಸಮ್ಟೈಮ್ಸ್ ಈ ತರ ಯಾವಾಗ ಆಗುತ್ತೆ ಅಂದ್ರೆ, ಫ್ಯಾಮಿಲಿ ಕಡೆಯಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಓಕೆ, ಫ್ಯಾಮಿಲಿ ಈ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಆ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸಿಗೆ ನಾನು ಪ್ರಯಾರಿಟಿ ಕೊಡ್ಲಾ, ಇಂಪಾರ್ಟೆನ್ಸ್ ಕೊಡ್ಲಾ, ಅಥವಾ ಈ ಲವ್ಗೆ ಈ ಪರ್ಸನ್ ನನಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ, ಇವ್ರಿಗೆ ನಾನು ಪ್ರಯಾರಿಟಿ ಕೊಡ್ಲಾ? ಈ ತರ ಇವ್ರು ಇವಾಗ ಕನ್ಫ್ಯೂಷನ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬಿಕಾಸ್ ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರದ್ದೇ ಆದಂಥ ಚಾಯ್ಸಸ್. ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಅವ್ರದ್ದೇ ಆದಂಥ ಚಾಯ್ಸಸ್ ಅವ್ರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವ್ರ ಲೈಫಲ್ಲಿ ಆಪ್ಷನ್ಸ್ ಕೂಡ ಇದೆ, ಅವರ ಆ ಥರ. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾನು ಏನು ನೋಡ್ತಾ ಇದ್ದೀನಿ, ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಇನ್ನೊಬ್ರು ಕಡೆ ಎಲ್ಲೋ ಒಂದ್ ಕಡೆ ಅನಲೈಸ್ ಮಾಡ್ತಾ ಇದ್ದಾರೆ. ಲೈಕ್ ನೀವು ಮತ್ತೆ ಇನ್ನೊಬ್ರು ಪರ್ಸನ್ ಯಾರು ಬೆಸ್ಟ್? ಐ ನೋ ಈ ತರ ನಿಮ್ನ ಪ್ರಯಾರಿಟಿನೇ ಮಾಡ್ತಿಲ್ಲ ಅಂದ್ಮೇಲೆ ನೀವು ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ನೀವು ಕೇಳ್ಬೋದು ಇವಾಗ ಕ್ವೆಶನ್. ಬಟ್ ದ ಥಿಂಗ್ ಇಸ್, ಈ ಪರ್ಸನ್ ಬರೀ ಲವ್ ಅಷ್ಟೇ ನೋಡ್ತಾ ಇಲ್ಲ, ಲೈಫ್ ಬಗ್ಗೆ ನೋಡ್ತಾ ಇದ್ದಾರೆ. ಲೈಫಲ್ಲಿ ನಾನು ಮುಂದೆ ಹೆಂಗಿರ್ತೀನಿ, ಲೈಫಲ್ಲಿ ಯಾರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಲೈಫಲ್ಲಿ ಯಾರ ಜೊತೆ ನಾನಿದ್ರೆ ಒಂದು ಬ್ಯಾಲೆನ್ಸ್ಡ್ ಆಗಿ ನಾನು ಹೋಗ್ಬೋದು, ಫ್ಯೂಚರ್ ನೋಡ್ಕೊಂಡು ಹೋಗ್ಬೋದು. ಸೊ ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಮೇನ್ ಆಗಿ. ದಟ್ಸ್, ನಾನು ಇದನ್ನ ತಪ್ಪು ಅಂತ ಹೇಳಲ್ಲ, ಬಟ್ ಪ್ರಯಾರಿಟೀಸ್ ತುಂಬಾ ಮ್ಯಾಟರ್ ಆಗ್ತಾ ಇದೆ ಅವ್ರಿಗೆ. ಕರಿಯರ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲ್ ಸಿಚುವೇಶನ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಲವ್ಗೂ ಇಂಪಾರ್ಟೆನ್ಸ್ ಕೊಡೋದು ಬಿಟ್ ಡಿಫಿಕಲ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಲವ್ ಅನ್ನೋದು ಇದೆ, ಅದನ್ನ ಅವ್ರು ಮುಚ್ಚಿಡ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟೀಸು, ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಏನೇನೆಲ್ಲ ಇದೆ ಅವ್ರ ಫ್ಯಾಮಿಲಿ ಕಡೆಯಿಂದ, ಅದೆಲ್ಲ ಅವರಿಗೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಆ ಥರ ಆಗ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಒಂಥರ ಎಲ್ಲ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಇದ್ರೆ ನನ್ನ ಲೈಫಲ್ಲಿ ಹೆಂಗಿರ್ತೀನಿ, ಆಸ್ ಅ ಪರ್ಸನ್ ಇವ್ ನನ್ನ ಹೆಂಗ್ ನೋಡ್ಕೊಬೋದು, ಬರೀ ಲವ್ ಅಲ್ಲ, ಫಿನಾನ್ಷಿಯಲಿ ನಾವು ಹೆಂಗ್ ಡೀಲ್ ಮಾಡ್ಬೋದು ಫ್ಯೂಚರ್ ಸಿಚುವೇಶನ್ಸ್ನ, ಇದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ತುಂಬಾ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಸೊ ಬಟ್ ಒನ್ ಆರ್ ದಿ ಅದರ್ ಡೇ ಇವರು ತಲೆಲಿರೋ ಕನ್ಫ್ಯೂಷನ್ಸು, ತಲೆಲಿರೋ ಕ್ವೆಶನ್ಸ್ ಎಲ್ಲ ಬ್ರೇಕ್ ಮಾಡಿಕೊಂಡು ಅವ್ರಿಗೆ ಒಂದಿನ ರಿಯಲೈಸ್ ಆಗೇ ಆಗತ್ತೆ ಅವ್ರಿಗೆ ಆ್ಯಕ್ಚುಲಿ ನಿಮ್ಮ ಮೇಲೆ ಲವ್ ಆಗಿತ್ತು ಅನ್ನೋದು. ದಟ್ ಈಸ್ ಫಾರ್ ಶೋರ್. ಸೊ ಎಸ್ ಗೈಸ್, ಈವನ್ ದೋ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರು, ಇಟ್ ಈಸ್ ನಾಟ್ ದಟ್ ಅವ್ರು ನಿಮ್ಮನ್ನ ಕಂಪ್ಲೀಟ್ ಆಗಿ ಮರ್ತಿದ್ದಾರೆ ಅಂತ ಅಲ್ಲ. ಅವರ ತಲೆಲಿರೋ ಒಂದಷ್ಟು ಟೆನ್ಷನ್ಸ್ ನ ಡೀಲ್ ಮಾಡ್ತಾ ಇದ್ದಾರೆ. ಅವರ ತಲೆಲಿರೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದಾರೆ. ಅವರ ತಲೆಲಿರೋ ಒಂದಷ್ಟು ಕನ್ಫ್ಯೂಷನ್ಸ್ ಗಳಿಗೆ ಉತ್ತರ ಹುಡುಕ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.